ನಾನು ನಿಮ್ಮ ಮಾತುಗಳನ್ನೇ ಉಲ್ಲೇಖಿಸಿ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಗೋಪಾಲಕೃಷ್ಣ ಅವರ ನನ್ನಾವತಾರ ಅಂತಂದು ಒಂದು ಕವಿತೆ ಇದೆ, ನೀವೆಲ್ಲ ಓದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನನ್ನಾವತಾರದಲ್ಲಿ ಅವ್ರು ಹೇಳ್ತಾರೆ, ರಾಮನೊಡನೆ ಇದ್ದೆ ನಾನು ಅಂದ್ರೆ ಅಲ್ಪಜ್ಞನಾಗಿ ಸಾಮಾನ್ಯನಾಗಿ ರಾಮಚಂದ್ರನೊಂದಿಗೂ ಕೂಡ ನಾನು ಜೊತೆಗೆ ಇದ್ದೆ. ನನ್ನ ಹಾಗೆ ಅವನು ಕೂಡ ಉಣ್ಣುತ್ತಿದ್ದ ತಿನ್ನುತ್ತಿದ್ದ. ರಾಮ ಅಂದ ಮಾತ್ರಕ್ಕೆ ಅವನು ಉಣ್ತಾನೆ ಇರಲಿಲ್ಲ ತಿಂತಾನೆ ಇರಲಿಲ್ಲ ಅಂತಲ್ಲ, ಅವನು ಉಣ್ತಾ ಇದ್ದ ತಿಂತಾ ಇದ್ದ. ಚಂದ್ರನನ್ನು ತಾ ಎಂದು ತಾರುಮಾರು ತೊದಲುತ್ತಿದ್ದ. ತಾಯಿಗೆ ನನಗೆ ಚಂದ್ರ ಬೇಕು ಅಂತ ಹಠ ಹಿಡಿದಿರ್ತಾನೆ. ಅವಾಗ ಮಂತ್ರ ಏನ್ ಮಾಡ್ತಾಳೆ, ಒಂದು ಕನ್ನಡಿ ತೆಗೆದುಕೊಂಡು ಬಂದು ಆತನ ಹಠವನ್ನು ಯಾರಿಂದಲೂ ನಿಭಾಯಿಸಕ್ಕಾಗಲ್ಲ. ಆ ಕನ್ನಡಿಯನ್ನು ಕೊಟ್ಟು ತಗೋ ಚಂದ್ರನನ್ನು ಅಂದಾಗ ಸಂತೋಷ ಪಡ್ತಾನೆ ರಾಮ. ಆವತ್ತಿನಿಂದ ಮಂತ್ರಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿ ರಾಮ ಕಾಣ್ತಾನೆ. ಆ ನಂತರದಲ್ಲಿ ಬದಲಾಗ್ತಾಳೆ ಮಂತ್ರಿ, ಅದ್ ಬೇರೆ ಆ ಕತೆಗೆ ಹೋಗೋದು ಬೇಡ ನಾವು. ಅಂದ್ರೆ ಅವನು ಕೂಡ ನನ್ನ ಹಾಗೆ ಚಂದ್ರನನ್ನ ಅಂತಂದು ತಾಯಿಯನ್ನ ಪೀಡಿಸ್ತಾ ಇದ್ದ, ಕಾಡಿಸ್ತಾ ಇದ್ದ. ನನ್ನ ಹಾಗೇನೆ ಅವನು ಇದ್ದ, ತಾರುಮಾರು ತೊದಲುತ್ತಿದ್ದ. ಅವನು ಕೂಡ ರಾಮ ಅಂದ ಮಾತ್ರಕ್ಕೇನೆ ಅತ್ಯಂತ ಪ್ರೌಢವಾದ ಕನ್ನಡವನ್ನ ಅಥವಾ ಸಂಸ್ಕೃತವನ್ನ ಮಾತಾಡಲಿಲ್ಲ. ಅವನು ಕೂಡ ತೊದಲ್ತಾ ಇದ್ದ ನನ್ನ ಹಾಗೆ. ಕೃಷ್ಣನೊಡನೆ ಇದ್ದೆ ನಾನು, ಕೃಷ್ಣನೊಡನೆ ಇದ್ದೆ. ಕೃಷ್ಣಾವತಾರ ಬರುತ್ತೆ ನಂತರದಲ್ಲಿ, ದಶಾವತಾರಗಳು ಬರ್ತವೆ, ಈಗ ಆ ವಿಚಾರ ಬೇಡ. ಅವನು ಕೂಡ ಗೋಪಿಕೆಯರ ಸೆರಗ ಹಿಡಿದು ಕಾಡುತ್ತಿದ್ದ ನಿತ್ಯವು. ನಾನು ಅವನಿಗಿಂತ ಶ್ರೇಷ್ಠ, ನಾನು ಹಾಗೆ ಮಾಡ್ತಾ ಇರಲಿಲ್ಲ, ಸತ್ಯವು ಅಂತ ಹೇಳ್ತಾನೆ. ಅವನೇ ಕೃಷ್ಣ ಏನು ಬಹಳ ಅಪ್ಪಂತನಾಗಿರ್ಲಿಲ್ಲ. ಅವನು ಪೀಡಿಸ್ತಾ ಇದ್ದ, ಕಾಡಿಸ್ತಾ ಇದ್ದ, ಗೋಪಿಕೆಯರೊಂದಿಗೆ ಕೀಟಲೆ ಮಾಡ್ತಾ ಇದ್ದ. ಆದ್ರೆ ಅವನಿಗೊಂದ್ಸರಿ ನಾನೇ ಶ್ರೇಷ್ಠ, ಆದ್ರೆ ನಾನು ಅವನಾಗ್ಲಿಲ್ಲ. ಆದರೋಳು ಏನು ನಾನೇ ಅವನಿಗಿಂತ ಮೇಲೂ ಸತ್ಯವು. ಅವನು ಯೋಗ ರಾಜನಾದ, ನಾನು ಭೋಗ ರಾಜನಾದೆ. ಅವನು ಯೋಗರಾಜನಾಗ್ಬಿಟ್ಟ, ನೆಲದಿಂದ ಮುಗಿಲವರೆಗೆ ಬೆಳೆದು ನಿಂತ್ಕೊಂಡ್ಬಿಟ್ಟ. ಏಕವಾದ ಲೋಕದ ಅತ್ಯಂತ ಗೌರವಾನ್ವಿತ ಪರಮಾತ್ಮನಾದ, ಪ್ರಜ್ಞಾವಂತನಾದ. ನಾನು ಅಲ್ಲೇ ಉಳ್ಕೊಂಡೆ. ಬುದ್ಧನೊಡನೆ ಇದ್ದೆ ನಾನು, ಬುದ್ಧ ಪ್ರಥಮ ಶಿಷ್ಯನು. ನಾನು ಅಷ್ಟೇ ಅಲ್ಲ, ಬುದ್ಧನೊಡನೆನೂ ಇದ್ದೆ, ಅವನಿಗೂ ಶಿಷ್ಯನಾಗಿದ್ದೆ. ಆದ್ರೆ ನಾನು ಬದಲಾಗಿಲ್ಲ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಅಂತ ಬೇಂದ್ರೆಯವರ ಮಾತು ಅಲ್ವಾ? ಹಾಗೆ ಪ್ರಜ್ಞೆಯ ದ್ಯೋತಕವಾಗಿ ಬುದ್ಧ ನಮಗೆ ಕಾಡ್ಸ್ಕೊಳ್ತಾನೆ. ಅವನ ಜೊತೆಗೂ ಇದ್ದೆ ನಾನು, ಅವನ ಶಿಷ್ಯನೇ ಆಗಿದ್ದೆ, ಆನಂದನಾಗಿದ್ದೆ, ಅಪ್ರಕನಾಗಿದ್ದೆ. ಆದ್ರೆ ಬುದ್ಧನಾಗ್ಲಿಲ್ಲ. ನಾನು ಕೂಡ ಹೆಂಡತಿ ಮಕ್ಕಳನ್ನ ಅವನ ಹಾಗೆ ತೊರೆದೆ, ಮನೆಯನ್ನು ಬಿಟ್ಟು ಬಂದೆ, ರಾಜತ್ವವನ್ನು ಬಿಟ್ಟು ಬಂದೆ. ನಾನು ನನಗಿಲ್ಲದ ರಾಜತ್ವವನ್ನು ಬಿಟ್ಟು ಬಂದೆ, ಅವನು ತನಗಿದ್ದ ರಾಜತ್ವವನ್ನು ಬಿಟ್ಟು ಬಂದ. ನಾನು ಅಲ್ಲೇ ಉಳಿದೆ, ಅವನು ಮಾತ್ರ ಬೆಳೆದ. ಗಾಂಧಿ ಜೊತೆಗೂ ಇದ್ದೆ ನಾನು. ಇದು ನನ್ನ ಅವತಾರ. ನನ್ನ ಅವತಾರ ಹೇಗಾಯ್ತು ಅಂತ ಹೇಳ್ತಾ ಹೋಗ್ತಾರ. ಗಾಂಧಿ ಜೊತೆಗೂ ಇದ್ದೆ ನಾನು. ಅವನು ಮಾಂಸ ತಿಂದು ಒಮ್ಮೆ ಹತ್ತನು. ಒಮ್ಮೆ ಮಾಂಸ ತಿಂದು ಅವನು ಎಂತ ತಪ್ಪು ಮಾಡ್ಬಿಟ್ನಲ್ಲ ಅಂತಬಿಟ್ಟು ಒಮ್ಮೆ ಹತ್ತ. ನಾನು ದಿನವೂ ಮಾಂಸ ತಿಂದು ದಿನವೂ ಹತ್ತೇನು. ನಾನು ದಿನನೂ ತಿಂದೆ, ದಿನನೂ ಹತ್ತೆ. ಯಾಕೆ ಅದು ಜೀರ್ಣ ಆಗಲಿಲ್ಲ ಅಥವಾ ಇನ್ನೇನೋ ಸಮಸ್ಯೆ ಆಯ್ತು, ದಿನವೂ ಹತ್ತೆ. ನಾನು ಅಲ್ಲೇ ಉಳಿದೆ. ಅವನು ಮಹಾತ್ಮನಾದನು, ನಾನು ಸಾಮಾನ್ಯಾತ್ಮನಾಗಿಯೇ ಉಳಿದೆನು. ನಾನು ಅವನು ಒಂದೇ. ಆದ್ರೆ ಮುಂದೆ ಹೇಳ್ತಾರೆ, ಬಹಳ ಮಹತ್ವದ ವಿಚಾರ ಅದು. ನಾನು ಅವನು ಒಂದೇ ಲೋಹ ಕಬ್ಬಿಣ, ಬರೀ ಕಬ್ಬಿಣ. ನಾನು ಅವನು ಬೇರೆ ಬೇರೆ ಅಲ್ಲ. ಗಾಂಧಿ ಮತ್ತು ನಾನು ಇತ್ತೀಚಿನವರು. ನಾನು ಅವನು ಒಂದೇ ಲೋಹ ಕಬ್ಬಿಣ, ಕರಿ ಕಬ್ಬಿಣ. ಯಾವ ರಸವು ಸೋಕಿತವನ, ಯಾವ ಬೆಂಕಿ ತಾಕಿತವನ. ಮಹಾತ್ಮನಾಗಿ ಎದ್ದನು, ಜಗದ ಪ್ರೀತಿ ಗೆದ್ದನು ಅಲ್ವಾ? ಅವನು ಸಾಮಾನ್ಯರೊಳಗಿಂದ ಬಂದ ಅಸಾಮಾನ್ಯನಾದ. ಗಾಂಧಿ ಬಾಪು ಹೋಗಿ ಮಹಾತ್ಮನಾದ. ನನ್ನ ಹಾಗೆ ಅವನು ತಪ್ಪು ಮಾಡಿದ, ಅವನ ಹಾಗೆ ನಾನು ತಪ್ಪು ಮಾಡಿದೆ. ಆದ್ರೆ ಅವನು ಮಹಾತ್ಮನಾದ, ನಾನು ಕೇವಲ ಆತ್ಮನಾಗಿಯೇ ಉಳಿದೆನು. ಸಾಯುವಾಗ ಎಂತ ಗಟ್ಟಿ ಚಿನ್ನವಾಗಿ ಮಾಗಿದ, ಸಾಯುವಾಗ ಎಂತ ಗಟ್ಟಿ ಚಿನ್ನವಾಗಿ ಮಾಗಿದ. ನಾನು ಮಾತ್ರ ಆಗ ಹೇಗೋ ಅದೇ ರೀತಿ ಈಗಲೂ. ಆರೆಂದರೆ ಹಿಗ್ಗಲಿಲ್ಲ, ಮೂರೆಂದರೆ ಕುಗ್ಗಲಿಲ್ಲ, ಯಾವಾಗಲೂ ಒಂದೇ ಮಟ್ಟ. ಅರಿತಿರೇನು ನನ್ನ ಗೊತ್ತ. ಇದು ನನ್ನ ಅವತಾರ. ನಾವೆಲ್ಲ ರಾಮನ ಜೊತೆಗಿದ್ದವರು, ಕೃಷ್ಣನ ಜೊತೆಗಿದ್ದವರು, ಬುದ್ಧನ ಜೊತೆಗಿದ್ದವರು, ಗಾಂಧಿ ಜೊತೆಗಿದ್ದವರು. ಆದ್ರೆ ಅಲ್ಲಿಯೇ ಇದ್ದವರು. ಅವರೆಲ್ಲ ನಮ್ಮಿಂದ ಮೇಲಕ್ಕೆ ಎದ್ದವರು, ಬುದ್ಧರಾದವರು, ಶುದ್ಧರಾದವರು, ದೇವರಾದವರು, ಮಹಾತ್ಮರಾದವರು, ಪರಮಾತ್ಮರಾದವರು. ನಮಗೆ ಯಾಕೆ ಆಗ್ಲಿಲ್ಲ? ಅಕ್ಕನ ಒಂದು ವಚನ, ಉಪ್ಪು ನೀರಲ್ಲಾಯಿತು, ಆಲಿಕಲ್ಲು ನೀರಲ್ಲಾಯಿತು, ಮುತ್ತು ನೀರಲ್ಲಾಯಿತು. ಉಪ್ಪು ಕರಗಿದುದ ಕಂಡೆ, ಆಲಿಕಲ್ಲು ಕರಗಿದುದ ಕಂಡೆ, ಮುತ್ತು ಕರಗಿದುದ ಕಾಣಲಿಲ್ಲ ಚನ್ನಮಲ್ಲಿಕಾರ್ಜುನ. ಅವ್ರದೇ ಮಾತು ನೋಡಿ. ಇವು ಮೂರು ಆವಿರ್ಭವಿಸಿದ್ದು ನೀರಿನಿಂದ. ಯಾವುದೋ ಉಪ್ಪು ನೀರಿನಿಂದ ಆವಿರ್ಭವಿಸಿದೆ. ಅದರ ನಂತರದಲ್ಲಿ ಬರುವಂತ ಆಲಿಕಲ್ಲು, ನೀರ್ಕಲ್ಲು ಬೀಳ್ತದಲ್ಲ, ಮಂಜು ಕಲ್ಲುಗಳು ಮಳೆ ಬಂದ ಬೀಳ್ತವಲ್ಲ,
ಅದು ಕೂಡ ನೀರಿನಿಂದ ಆವಿರ್ಭವಿಸಿದೆ. ಮುತ್ತು ಅದು ಕೂಡ ನೀರಿಂದ ಆವಿರ್ಭವಿಸಿದೆ. ನಾವು ಹಾಗೇನೆ ಇವರೆಲ್ಲ ಹೇಗೆ, ಇವರೆಲ್ಲ ಮುತ್ತಾದ್ರು ನಾವು ಆಲಿಕಲ್ಲುಗಳಾಗಿ ಬೇಗ ಕರಗೋದ್ವಿ ಅಥವಾ ಉಪ್ಪಾಗಿ ಕೆಲ ದಿನಗಳ ನಂತರ ಕರಗೋದ್ವಿ. ಅವರ ಹಾಗೆ ಉಳಿಯಲಿಲ್ಲ, ಕಾಲಾತೀತರಾಗಲಿಲ್ಲ. ಯಾಕಾಗಿ ಅಂದ್ರೆ ಅವರು ಸಾಧನೆಯ ಮೂಲಕ ಸಾವಿಲ್ಲದವರಾದರು, ಕಾಲಾತೀತರಾದರು. ಅಕ್ಕ, ನಾವು ಈ ಜಗತ್ತಿನ ಮಹಾಕ್ರಾಂತಿಕಾರಿ ಅಂತ ಯಾರನ್ನಾದ್ರೂ ಕರೆಯೋದಾದ್ರೆ ಅದು ಅಕ್ಕ. ಈ ಜಗತ್ತು ಇಬ್ಬರನ್ನ ಅಕ್ಕ ಮತ್ತು ಅಣ್ಣ ಅಂತ ಪ್ರೀತಿಯಿಂದ ಕರೆದಿದೆ. ಅಣ್ಣ ಒಬ್ಬನೇ ಬಸವಣ್ಣ, ಅಕ್ಕ ಒಬ್ಬಳೇ ಅಕ್ಕ ಮಹಾದೇವಿ. ಅಕ್ಕ ಮತ್ತು ಬಸವಣ್ಣ ಅಥವಾ ಅಕ್ಕ ಮತ್ತು ಅಣ್ಣ ಇಬ್ಬರು ಅರಮನೆಯನ್ನ ತೊರೆದವರು, ನೆರೆಮನೆಯನ್ನ ಸೇರಿದವರು, ನೆರೆಮನೆಯನ್ನೇ ಗುರುಮನೆಯನ್ನಾಗಿ ಮಾಡಿಕೊಂಡವರು, ಗುರುಮನೆಯನ್ನೇ ಅರಮನೆಯನ್ನಾಗಿ ಮಾಡಿಕೊಂಡವರು ಅಲ್ವಾ. ನೋಡಿ, ಅವ್ರಿಗೆ ಏನು 32-33 ಜನ ಸಚಿವರಿಗೆ ಅಧಿಕಾರ ಇದೆಯಲ್ಲ, ಅಂತ ಅಧಿಕಾರ, ಅಂತ ಸ್ಥಾನ, ಅಂತ ಮಾನ, ಅಂತ ಗೌರವ. ಚಕ್ರವರ್ತಿ ಬಿಜ್ಜಳನನ್ನ ಬಿಟ್ಟರೆ ಆ ಚಕ್ರವರ್ತಿಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಗೌರವ ಇದ್ದದ್ದು ಬಿಜ್ಜಳನೂ ಸೇರಿದ ಹಾಗೆ ಘನತೆಯಿಂದ ಗೌರವದಿಂದ ನಡೆಸಿಕೊಳ್ತಾ ಇದ್ದದ್ದು ಬಸವಣ್ಣ. ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ಒಂದು ಆತಂಕ ಕೂಡ ಇರ್ತದೆ ಬಿಜ್ಜಳದವರಿಗೆ. ಬಸವಣ್ಣ ನನಗಿಂತ ಜಾಸ್ತಿ ಬೆಳೆದ್ ಬಿಡ್ತಾ ಇದ್ದಾನೆ, ಇವತ್ತಿಲ್ಲ ನಾಳೆ ಏನಾದ್ರು ಒಂದು ಕ್ರಾಂತಿ ಆಗಿಬಿಟ್ಟಿತ್ತ. ನಾನು ಯಾವುದೋ ಜಾತಿ ಮತ ಕುಲದ ವಿಚಾರವಾಗಿ ಬಸವಣ್ಣನನ್ನ ಮುಖಾಮುಖಿ ಮಾಡಿದಾಗ ವಿಶ್ವಪ್ರಜ್ಞೆಯ ಬಸವಣ್ಣನ ಜೊತೆ ವಿಶ್ವ ನಿಲ್ಲುತ್ತೆ, ನನಗೆ ಅದರಿಂದ ಏನಾದ್ರು ತೊಂದರೆ ಆಗಿಬಿಡುತ್ತೆ ಅನ್ನೋ ಆತಂಕ ಕೂಡ ಬಿಜ್ಜಳನಿಗೆ ಕಾಡ್ತಾ ಇತ್ತು. ಅಷ್ಟು ಬೆಳೆದು ಬಿಟ್ಟಿದ್ದ ಬಸವಣ್ಣ, ಅಷ್ಟು ಬೆಳೆದು ಅಷ್ಟು ಎತ್ತರದಲ್ಲಿದ್ದ ಬಸವಣ್ಣ ಕೆಳಗಿನವರ ಉದ್ಧಾರಕ್ಕಾಗಿ ಕೆಳಗಿಳಿದು ಬಂದ. ಕೌಶಿಕನ ಹೆಂಡತಿಯಾಗಿದ್ದ ಕೌಶಿಕ ಅಂತೂ ಆಕೆ ಹುಚ್ಚಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟಿರ್ತಾನೆ. ಅಂತ ಕೌಶಿಕ, ಚಕ್ರವರ್ತಿ ಕೌಶಿಕ, ರಾಜ ಕೌಶಿಕ, ಈಕೆಯ ಪ್ರೇಮಿ ಕೌಶಿಕ, ಅಂತ ರಾಜನನ್ನ, ತನ್ನ ಸೇವಕನಾಗಿ ಇದ್ದಂತ ರಾಜನನ್ನ ಬಿಟ್ಟು, ರಾಜ ಬೀದಿಯನ್ನ ಬಿಟ್ಟು ಅವಳು ಕದಳೆಯ ಬೀದಿಯನ್ನ ಹಿಡಿತಾಳೆ, ಕದಳಿವನಕ್ಕೆ ಹೊಡ್ತಾಳೆ, ಕದಳೆಯ ಕರ್ಪೂರವಾಗ್ತಾಳೆ. ನೋಡಿ ಎಂತ ಕ್ರಾಂತಿ ಅವಳದು ಅಂತಂದ್ರೆ, ಬಯಲನ್ನ ಹುಟ್ಟು ಬೆಳಕನ್ನ ತೊಟ್ಟು ನಿಂತ ಕ್ರಾಂತಿ. ಹಾಗೆ ಕಲ್ಪನೆ ಮಾಡ್ಕೊಳ್ಳಿ ಮಕ್ಕಳ ನೀವು. ಒಂದು ಯಾವ ಪುರುಷ ಸಮಾಜ ಯುಗ ಯುಗದಿಂದ ರಾಜಕಾರಣ, ಪುರುಷ ರಾಜಕಾರಣ ಮಾಡ್ತಾ, ಹೆಣ್ಣನ್ನ ಶೋಷಣೆನೇ ಮಾಡ್ತಾ, ಹೆಣ್ಣಿಗೆ ಪರಾತಂತ್ರವನ್ನೇ ಪರ್ಮನೆಂಟ್ ಆಗಿ ಇರಿಸಿ ಸ್ವಾತಂತ್ರ್ಯವನ್ನೇ ನೀಡದೇನೆ ಅವಳನ್ನ ಗಂಗೆ ಅಂತಲೂ ಭೂಮಿ ಅಂತಲೂ ಏನೆಲ್ಲ ಹೇಳ್ತಾನೆ, ತಾಯಿ ಅಂತಲೂ ಮಹಾತ್ಮೆ ಅಂತಲೂ ಆದಿಶಕ್ತಿ ಅಂತಲೂ ಹೋಳ್ತಾನೆ. ಅವಳ ಹೊಟ್ಟೆಯಲ್ಲೇ ಹುಟ್ಟಿ ಅವಳನ್ನ ಶೂದ್ರಳನ್ನಾಗಿ ಮಾಡಿ ತಾನು ಶ್ರೇಷ್ಠ ಅಂತ ಹೇಳಿದಂತ ಪುರುಷ ರಾಜಕಾರಣ ಇತ್ತಲ್ಲ, ಆ ಪುರುಷ ರಾಜಕಾರಣವನ್ನ ಮೊತ್ತ ಮೊದಲು ಅಕ್ಕ ಪ್ರಶ್ನಿಸ್ತಾಳೆ. ಅಕ್ಕನ ಕ್ರಾಂತಿ ಪ್ರಾರಂಭವಾಗೋದಲ್ಲಿ ಕ್ರಾಂತಿಯ ಕಿಡಿ ಅಕ್ಕ. ಆಕೆ ಒಬ್ಬ ತಪಸ್ವಿನಿ, ಅಂತರಂಗದಿ ತಪಸ್ವಿನಿ, ಹೊರಗಡೆ ತೇಜಸ್ವಿನಿ. ಆದ್ರೆ ಅವಳು ದೊಡ್ಡ ಕ್ರಾಂತಿಕಾರಣಿ, ಕ್ರಾಂತಿಯ ಕಿಡಿ ಅಕ್ಕ, ಕ್ರಾಂತಿಯ ಕೂಸು ಅಕ್ಕ, ಈ ಜಗತ್ತಿನ ಮೊಟ್ಟ ಮೊದಲ ಕವಯತ್ರಿ ಅಕ್ಕ. ಅದು ಗೊತ್ತಿರಲಿ ನಿಮಗೆ. ಅಕ್ಕನ ಒಂದು ವಚನ ಹೇಳಿದ್ನಲ್ಲ ನೀವು, ಒಂದೊಂದು ವಚನಗಳನ್ನು ಓದಿ. ತನು ಕರಗದವರಲ್ಲಿ ಪುಷ್ಪವನ್ನು ಒಲ್ಲೆಯ್ಯ ನೀನು, ಮನ ಕರಗದವರಲ್ಲಿ ಮಂಗಳಾರತಿಯನ್ನು ಒಲ್ಲೆಯ್ಯ ನೀನು, ಹೀಗೆ ಬೆಳಿತಾ ಹೋಗುತ್ತೆ. ಅರಿವು ಕಣ್ದೆರೆಯದವರಲ್ಲಿ ಆರತಿಯನ್ನು ಒಲ್ಲೆಯ್ಯ ನೀನು, ಅಲ್ವಾ? ಹೀಗೆ ಬೆಳಿತಾ ನೋಡಿ. ಅದು ಹೇಗೆ ಹೇಳ್ತಾ ಹೋಗ್ತಾಳೆ ಅವಳು ಅಂದ್ರೆ, ಅಂತರಂಗ